ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣದ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಯಾವುದು? ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಭಾವನಾತ್ಮಕ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ. ಸರಿಯಾದ ಉತ್ತರ ಶೈಕ್ಷಣಿಕ ಮನೋವಿಜ್ಞಾನ. ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ವೀರಪ್ಪ ಮ್ಯಾಕ್ಡೂಗಲ್, ಕ್ರೋ ಮತ್ತು ಕ್ರೋ, ಥಾರ್ನ್ಡೈಕ್. ಸರಿಯಾದ ಉತ್ತರ ಕ್ರೋ ಮತ್ತು ಕ್ರೋ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ವ್ಯಾಟ್ಸನ್, ಸ್ಕಿನ್ನರ್, ಪಾವ್ಲೋ, ಥಾರ್ನ್ಡೈಕ್. ಸರಿಯಾದ ಉತ್ತರ ಥಾರ್ನ್ಡೈಕ್. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು? ಇ.ಬಿ. ಟೀಚ್ನರ್, ವಿಲಿಯಂ ಪೋಂಟ್, ಎಬ್ಬಿಂಗ್ಹೌಸ್, ಬೆನೆಟ್. ಸರಿಯಾದ ಉತ್ತರ ವಿಲಿಯಂ ಪೋಂಟ್. ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸ್ವಾಭಾವಿಕ ಅವಲೋಕನ, ನಿಯಂತ್ರಿತ ಅವಲೋಕನ, ಅವಲೋಕ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸ್ವಾಭಾವಿಕ ಅವಲೋಕನ. ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಎಂದರೆ ಪ್ರಾಯೋಗಿಕ ಪದ್ಧತಿ, ಅವಲೋಕನ ಪದ್ಧತಿ, ವ್ಯಕ್ತಿಗತ ಪದ್ಧತಿ, ಅಂತರಾವಲೋಕನ ಪದ್ಧತಿ. ಸರಿಯಾದ ಉತ್ತರ ಅಂತರಾವಲೋಕನ ಪದ್ಧತಿ. ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಮಾಡುವುದು. ವ್ಯಕ್ತಿ ಅಂದರೆ ಯಾರು? ಶಿಕ್ಷಕ, ಮುಖ್ಯ ಶಿಕ್ಷಕ, ವಿದ್ಯಾರ್ಥಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ವಿದ್ಯಾರ್ಥಿ. ಒಬ್ಬ ವ್ಯಕ್ತಿಯ ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು? ಅಂತರಾವಲೋಕನ, ವರ್ತನೆಯ ವೀಕ್ಷಣೆ, ಆತ್ಮವಿಧಾನ, ಅವಲೋಕನ ವಿಧಾನ. ಸರಿಯಾದ ಉತ್ತರ ಅಂತರಾವಲೋಕನ. ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವುದು? ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ, ಸಾಧನ ಪ್ರೇರಣೆ, ಸಂಬಂಧಿ ಪ್ರೇರಣೆ. ಸರಿಯಾದ ಉತ್ತರ ಸಂಬಂಧಿ ಪ್ರೇರಣೆ. ರಚನಾವಾದದ ಪಿತಾಮಹ ಯಾರೆಂದರೆ ಜೆ. ಬಿ. ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ಟಿಸ್ನರ್, ಇ.ಬಿ. ಸ್ಕಿನ್ನರ್. ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು? ವ್ಯಕ್ತಿ ಅಧ್ಯಯನ, ಅಂತರ ಅವಲೋಕನ, ಅವಲೋಕನ, ನೇರ ಅವಲೋಕನ. ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ. ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನ ವಿಧಾನವಾಗಿದೆ? ನೇರ ಅವಲೋಕನ, ಅಪ್ರತ್ಯಕ್ಷ ಅವಲೋಕನ, ಪಾಲ್ಗೊಳ್ಳುವ ಅವಲೋಕನ, ಪಾಲ್ಗೊಳ್ಳದ ಅವಲೋಕನ. ಸರಿಯಾದ ಉತ್ತರ ಪಾಲ್ಗೊಳ್ಳುವ ಅವಲೋಕನ. ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಯಾವುದು? ವರ್ತನೆಯ ಅಧ್ಯಯನ, ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ವಿಜ್ಞಾನದ ಅಧ್ಯಯನ. ಸರಿಯಾದ ಉತ್ತರ ಆತ್ಮದ ಅಧ್ಯಯನ. ಸ್ನೇಹಿತರೆ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.